ಎಲ್ರಿಗೂ ನಮಸ್ಕಾರ. ವಿದ್ಯಾ ಎಕ್ಸ್ಪ್ಲೋರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವೀಡನ್ ದೇಶದಲ್ಲಿ ರೋಡ್ ರಿಪೇರಿ ಮಾಡೋದಕ್ಕೂ ಮುಂಚೆನೇ ಯಾವ ರೀತಿ ಪ್ರಿಕಾಷನ್ಸ್ ತಗೋತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ 100 ಮೀಟ್ರ್ ದೂರದಲ್ಲೇ ಕೆಲಸ ನಡೀತಾ ಇದೆ ಅನ್ನೋ ಸೈನ್ ಇಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಸಿಗ್ನಲ್ನ ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಸಿಗ್ನಲ್ ಸೈನ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ನಂತರ ಅಲ್ಲಿ ಟೆಂಪ್ರವರಿ ಸಿಗ್ನಲ್ ಲೈಟ್ಸ್ ಕೂಡ ಇಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಅಲ್ಲಿ ಸಿಗ್ನಲ್ ಇರೋದ್ರಿಂದ ಕಾರವರು ವೆಯ್ಟ್ ಮಾಡ್ತಾ ಇದ್ದಾರೆ. ಮುಂದೆ ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಇಲ್ಲ, ಆದರೆ ಇಲ್ಲಿ ಎಲ್ಲರೂ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಾರೆ. ಈ ಥರ ಸಿಗ್ನಲ್ಸ್ ರೂಲ್ಸ್ನ ಫಾಲೋ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಕೆಲಸ ಮಾಡೋರಿಗಾದರೂ ಆಯಿತು ಅಥವಾ ಪಬ್ಲಿಕ್ ಅವ್ರಿಗಾದರೂ ಆಯಿತು, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮತ್ತು ಕೆಲಸನೂ ಕೂಡ ಸರಿಯಾದ ಸಮಯಕ್ಕೆ ಆಗುತ್ತೆ. ಇಲ್ಲಿ ಎಲ್ಲರಿಗೂ ಟ್ರಾಫಿಕ್ ರೂಲ್ಸ್ ಬಗ್ಗೆ ಅವೇರ್ನೆಸ್ ಇದೆ ಮತ್ತು ಟ್ರಾಫಿಕ್ ರೂಲ್ಸ್ನ ರೆಸ್ಪೆಕ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ಗ್ರೀನ್ ಲೈಟ್ ಬಂದಮೇಲೆ ಹೊರಟರು. ಈ ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಇಂಡಿಯಾದಲ್ಲಿ ಬ್ಯಾಡ್ ಇನ್ಸಿಡೆಂಟ್ಗಳೇ ನಡೀತಾ ಇರೋದು. ಯಾವ ನ್ಯೂಸ್ ಚಾನಲ್ ಹಾಕಿದ್ರೂ ಅಲ್ಲಿದಾಯಿತು ಇಲ್ಲಿದಾಯಿತು ಅಂತಲೇ ನ್ಯೂಸ್ಗಳು ಬರುತ್ತೆ. ಆ ಥರ ನ್ಯೂಸ್ ನೋಡಿದಾಗ ತುಂಬ ಬೇಜಾರು ಕೂಡ ಆಗುತ್ತೆ. ಈ ಥರ ಟೆಂಪ್ರವರಿ ಸಿಗ್ನಲ್ ಲೈಟ್ಸ್ನ ಎಲ್ಲ ಡೈರೆಕ್ಷನಲ್ಲೂ ಇಟ್ಟಿರ್ತಾರೆ. ನೋಡಿ, ಮುಂದೆ ಟೈರ್ಸ್ ಕೂಡ ಇಟ್ಟಿದ್ದಾರೆ. ಯಾಕೆಂದರೆ ಈ ಕೆಲಸ ನಡೀತಾ ಇರೋದು ಅಪ್ಪಲ್ಲಿ ಕರ್ವ್ ಪ್ಲೇಸಲ್ಲಿ ನಡೀತಾ ಇದೆ. ಯಾಕಂದರೆ ಕೆಲವರು ಅಪ್ಪಲ್ಲಿ ಬರುವಾಗ ಸ್ವಲ್ಪ ಸ್ಪೀಡಾಗಿ ಬರ್ತಿರ್ತಾರೆ. ಇದರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಟೈರ್ಸ್ನ ಇಟ್ಟಿದ್ದಾರೆ. ಮುಂದೆ ನೋಡಿ, ಇಲ್ಲಿ ಟ್ರಕ್ ಮೇಲೆ ಬ್ಲಿಂಕಿಂಗ್ ಲೈಟ್ಸ್ ಆನಲ್ಲಿದೆ ಮತ್ತು JCBಲೂ ಕೂಡ ಬ್ಲಿಂಕಿಂಗ್ ಲೈಟ್ಸ್ ಆನಲ್ಲಿದೆ. ಈ ಥರ ಬ್ಲಿಂಕಿಂಗ್ ಲೈಟ್ಸ್ ಇರೋದ್ರಿಂದ ತುಂಬ ದೂರದಿಂದ ಬರೋ ಅಂಥ ವೆಹಿಕಲ್ ಅವರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಏನೋ ಕೆಲಸ ನಡೀತಾ ಇದೆ ಅಂತ. ಮತ್ತು ಈ ಬ್ಲಿಂಕಿಂಗ್ ಲೈಟ್ಸ್ನ ಡೇ ಟೈಮಲ್ಲಿ ಕೆಲಸ ಮಾಡುವಾಗಾದರೂ ಆಯಿತು, ನೈಟ್ ಟೈಮ್ ಕೆಲಸ ಮಾಡುವಾಗಾದರೂ ಆಯಿತು ಆನಲ್ಲಿರುತ್ತೆ. ಬಟ್ ಸೌಂಡ್ ಇರೋದಿಲ್ಲ. ಪೊಲಿಟಿಷಿಯನ್ಸ್, ಪೊಲೀಸ್ ಮತ್ತು ಆಂಬ್ಯುಲೆನ್ಸ್ ಕಾರ್ಗಳಿಗೆ ಫ್ಲ್ಯಾಶಿಂಗ್ ಲೈಟ್ಸ್ ಎಷ್ಟು ಇಂಪಾರ್ಟೆಂಟೋ, ಹಾಗೆ ಕನ್ಸ್ಟ್ರಕ್ಟ್ ಮಾಡುವಂತಹ ಟ್ರಕ್ಗಳಿಗೆ JCBಗಳಿಗೂ ಕೂಡ ಫ್ಲ್ಯಾಶಿಂಗ್ ಲೈಟ್ಸ್ ಇಂಪಾರ್ಟೆಂಟ್. ಬರೀ ಸರ್ಕಾರ ರೂಲ್ಸ್ ಮಾಡಿದರೆ ಮಾತ್ರ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಕನ್ಸ್ಟ್ರಕ್ಟಿಂಗ್ ಕಂಪನಿಯವರು ಕೂಡ ಕೆಲವು ರೂಲ್ಸ್ನ ಫಾಲೋ ಮಾಡಿಕೊಂಡು ಈ ಥರ ಪ್ರಿಕಾಷನ್ಸ್ ತಗೊಂಡು ಕೆಲಸ ಶುರು ಮಾಡೋದ್ರಿಂದ ಯಾವುದೇ ರೀತಿ ಪಬ್ಲಿಕ್ಕಿಗೂ ತೊಂದರೆ ಆಗೋದಿಲ್ಲ ಅಥವಾ ಕೆಲಸ ಮಾಡೋರಿಗೂ ಕೂಡ ತೊಂದರೆ ಆಗೋದಿಲ್ಲ. ಮತ್ತು ಜನರು ಕೂಡ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಬೇಕು, ಕಾಯಬೇಕು. ಅವ್ರು ಕೇಳಿಕೊಂಡು ಹೋದರೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಜನರು ಕೂಡ ಕಾಯೋದೇ ಇಲ್ಲ, ಅರ್ಜೆಂಟ್ ಮಾಡ್ಕೊಂಡು ಹೋಗ್ತಾರೆ, ಗುಂಡಿಗೆ ಬೀಳ್ತಾರೆ, ಇಲ್ಲ ಇನ್ಯಾರನ್ನೋ ಬೀಳಿಸ್ತಾರೆ ಅಥವಾ ಬ್ಯಾರಿಗೇಟೇ ಅವ್ರ ಮೇಲೆ ಬಿತ್ತು ಇನ್ನೊಂದೇನೋ ಆಗುತ್ತೆ. ತುಂಬ ಈ ಥರ ಇನ್ಸಿಡೆಂಟ್ಗಳನ್ನ ಕೇಳ್ತಾ ಇದ್ದೀವಿ. ಪ್ಲೀಸ್ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಸ್ವಲ್ಪ ಹೊತ್ತು ಕಾಯಿರಿ, ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಿ, ಕೇಳಿಕೊಂಡು ಮುಂದೆ ಹೋಗಿ. ಈ ಥರ ಸರ್ವಿಸ್ ಮಾಡೋರು ಕೂಡ ಕೆಲಸ ಶುರು ಮಾಡೋದಕ್ಕೂ ಮುಂಚೆನೇ ಎಲ್ಲ ರೀತಿ ಪ್ರಿಕಾಷನ್ಸ್ನ ರೆಡಿ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಜನಗಳಿಗೂ ತೊಂದರೆ ಆಗೋದಿಲ್ಲ. ಆಮೇಲೆ ಕೆಲವು ವೆಹಿಕಲಲ್ಲಿ ರಿಫ್ಲೆಕ್ಟರ್ಸೇ ಇರೋದಿಲ್ಲ. ನೈಟ್ ಟೈಮ್ ಗಾಡಿ ಓಡಿಸುವಾಗ ಮುಂದೆ ಗಾಡಿ ಹೋಗ್ತಾ ಇದೆ ಅನ್ನೋದು ಕೂಡ ಗೊತ್ತೇ ಆಗೋದಿಲ್ಲ. ಇದರಿಂದನೂ ಕೂಡ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಎಲ್ಲರೂ ತಮ್ಮ ವೆಹಿಕಲ್ಗಳಿಗೆ ರಿಫ್ಲೆಕ್ಟರ್ಸ್ನ ಹಾಕ್ಕೊಳ್ಳಿ. ಪ್ಲಸ್ ನೀವು ಕೂಡ ರಿಫ್ಲೆಕ್ಟರ್ಸ್ ಜಾಕೆಟ್ನ ಹಾಕ್ಕೊಂಡು ರಾತ್ರಿ ಬೈಕ್ ಓಡಿಸಿ. ಅಟ್ಲೀಸ್ಟ್ ನಿಮಗೆಲ್ಲಾದ್ರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾದರೂ ಯೋಚನೆ ಮಾಡಿಕೊಂಡು ಎಲ್ಲ ಪ್ರಿಕಾಷನ್ಸ್ನ ನೀವು ತಗೊಳ್ಳಿ. ನೋಡಿ, ಇಲ್ಲಿ ರೋಡ್ ಸೈಡಲ್ಲಿ ಮೂವಬಲ್ ಸಿಮೆಂಟ್ ಕಾಂಪೌಂಡು ಕೂಡ ಇಟ್ಟಿದ್ದಾರೆ. ಆಮೇಲೆ ವಾಕಿಂಗ್ ಪಾತ್ ಸೈಡಲ್ಲಿ ಬ್ಯಾರಿಗೇಟ್ ಇಟ್ಟಿದ್ದಾರೆ. ಇಲ್ಲಿ ಪಬ್ಲಿಕ್ಕಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಅವ್ರ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದೇನು ಗೊತ್ತಾ, ಇಲ್ಲಿ ವಾಕಿಂಗ್ ಪಾತಲ್ಲಿ ಫ್ಯಾಮಿಲಿ ಅಂದರೆ ಮಗು ಅಥವಾ ಪೇರೆಂಟ್ಸ್ ಇಲ್ಲಿ ನಡ್ಕೊಂಡು ಹೋಗುವಾಗ ಅವ್ರ ಕೆಲಸನೂ ಕೂಡ ಸ್ಟಾಪ್ ಮಾಡ್ತಾರೆ. ನಾವು ಸ್ವಲ್ಪ ಮೂವ್ ಆದಮೇಲೆ ಮತ್ತೆ ಕೆಲಸ ಶುರು ಮಾಡೋದು. ಇಲ್ಲಿ ಹೀಗೆ ಸ್ವೀಡನ್ನಲ್ಲಿರುವಂತಹ ಒಳ್ಳೆ ವಿಚಾರಗಳನ್ನ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ವಿದ್ಯಾ ಎಕ್ಸ್ಪ್ಲೋರ್ಸ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.